ಅಧಿಕಾರಿ ವರ್ಗಾವಣೆಗೆ ಸಿಎಂ ಶಿಫಾರಸು ವಿಚಾರ ಆರೋಗ್ಯ ಇಲಾಖೆ ಅಧಿಕಾರಿ ಅಬಕಾರಿ ಇಲಾಖೆಗೆ ವರ್ಗಾವಣೆ ಆಗಿಲ್ಲ ಅಂತಂದ್ರು. ನೋಡಿ, ಅಧಿಕಾರಿಗಳ ವರ್ಗಾವಣೆಗೆ ಸಿಎಂ ಶಿಫಾರಸು ಅನ್ನುವಂಥ ವಿಚಾರವಾಗಿ ಆರೋಗ್ಯ ಇಲಾಖೆ ಅಧಿಕಾರಿ ಅಬಕಾರಿ ಇಲಾಖೆಗೆ ವರ್ಗಾವಣೆ ಆಗಿಲ್ಲ ಅಂತ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂಥದ್ದು. ನಮ್ಮಿಂದ ಬೇರೆ ಇಲಾಖೆಗೆ ಹೋಗಲು ಅವಕಾಶ ಇಲ್ಲ, ನಮ್ಮವರು ಬೇರೆ ಇಲಾಖೆಗೆ ಹೋಗುವುದು ಬಹಳ ಕಷ್ಟ. ಪತ್ರ ಯಾರಾದ್ರೂ ಹಾಕಿರಬಹುದು, ಅದು ಬೇರೆ ವಿಚಾರ. ಆದ್ರೆ ಹಂಗೆ ಟ್ರಾನ್ಸ್ಫರ್ ಆಗಕ್ ಸಾಧ್ಯ ಇಲ್ಲ. ವಿಪಕ್ಷಗಳು ಹೇಳಿರುವ ಪತ್ರದಲ್ಲಿ ದಿನಾಂಕವೂ ಇಲ್ಲ ಅಂದಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ನಮ್ಮಿಂದ ಅಬಕಾರಿ ಇಲಾಖೆಗೆ ಹೋಗುವ ಅವಕಾಶ ಇಲ್ಲ ಅಂತ ಈಗ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ವರ್ಗಾವಣೆ ಶಿಫಾರಸು ಪ್ರತಿ ಏನಿದೆ ಅದು ಇಲಾಖೆಗೆ ನೀಡಲಾಗುತ್ತೆ ಅಂದಿದ್ದಾರೆ. ಆದ್ರೆ ಆರೋಗ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಗೆ ಹೋಗಲ್ಲ ಅಂದಿರುವಂಥದ್ದು. ವೈರಲ್ ಪತ್ರ ಅಧಿಕೃತವೋ ಅನಧಿಕೃತವೋ ನೋಡ್ತೇವೆ. ಪತ್ರ ಏನು ವೈರಲ್ ಆಗಿದೆ ಅದರ ಬಗ್ಗೆ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಹಂಗೆ ಇಲಾಖೆಯಿಂದ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಅಧಿಕಾರಿ ವರ್ಗಾವಣೆಯ ವಿಚಾರವಾಗಿ ಆರೋಗ್ಯ ಇಲಾಖೆಯಿಂದ ಅಧಿಕಾರಿ ಅಬಕಾರಿ ಇಲಾಖೆಗೆ ಹಂಗೆಲ್ಲ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ, ಟ್ರಾನ್ಸ್ಫರ್ ಆಗಿಲ್ಲ ಅಂತ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂಥದ್ದು. ಪತ್ರ ಅಧಿಕೃತ ಇದೆಯೋ ನನಗೆ ಗೊತ್ತಿಲ್ಲ, ಆಯಿತಾ. ಇನ್ನೊಂದು ಏನಂತೇಳಿ, ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆ ಹೋಗೋದಕ್ಕೆ ಅವಕಾಶನೂ ಕೂಡ ಇಲ್ಲ. ನಮ್ಮಲ್ಲಿ ನಮ್ಮ ವೈದ್ಯರನ್ನು ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥವರೆಲ್ಲ ನಾವು ವಾಪಸ್ಸೇ ತೊಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತೊಗೊಂಡಿದ್ದೀವಿ. ಆದ್ದರಿಂದ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶನೂ ಕೂಡ ಅದೂ ಇಲ್ಲ. ಆದ್ದರಿಂದ ಬಹುಶಃ ಈ ಒಂದು ಏನು ಅವರು ನೋಡಿದ್ದಾರೆ, ನಾನು ಆ ಪತ್ರ ನೋಡಿದ್ದೀನಿ, ಅದರಲ್ಲೇನು ನಂಬರ್ ಇಲ್ಲ, ಡೇಟ್ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗೋದು ಭಾಳ ಕಷ್ಟದ ಕೆಲಸ. ಇಲ್ಲ, ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಕ್ಕಂಥ ಅವಕಾಶ ಅದು ಇಲ್ಲ ನನ್ನ ಪ್ರಕಾರ. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ. ವರ್ಗಾವಣೆ ಏನಾಗಿಲ್ಲ, ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗಬೇಕಾದ್ರೆ ಅಲ್ಲಿಂದ ನಮಗೆ ಬರಬೇಕು, ನಾವು ಅದನ್ನು ಆಮೇಲೆ ನಮ್ಮ ನೋಟಿಸಿಗೆ ಬರಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ ಏನಾಗಿಲ್ಲ. ಅದು ನೋಡಿ, ಅವರು ಇದು ಅಜೆಂಡಾ ಬೇರೆ ಥರ ಬೇರೆ ವಿಷಯದ ಬಗ್ಗೆ ಚರ್ಚೆಗಳಾಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಇವತ್ತು ನಿಜವಾದ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದೇ ಈ ಥರದ್ದೆಲ್ಲ ಮಾತಾಡ್ಕೊಂಡಿದ್ದಾರೆ, ಆಯಿತಾ. ಆ ಕಾರಣದಿಂದ ಇವತ್ತು ಸರ್ಕಾರ ಅನೇಕ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದೆ, ಯೋಜನೆಗಳು ಮಾಡ್ತಾಯಿದೆ. ನಾಳೆ ಮುಖ್ಯಮಂತ್ರಿಗಳು ಹೋಗಿ ಈಗ ದೊಡ್ಡ ಕಾರ್ಯಕ್ರಮ ಹಾವೇರಿಯಲ್ಲಿ ನಡೀತಾ ಉಂಟು, ಎಲ್ಲ ಇಲಾಖೆಗಳು ನಡೀತಾ ಇದೆ. ನಾನು ಕೂಡ ಸೋಮವಾರ ಬೆಳಗಾವಿಗೆ ಹೋಗ್ತಾ ಇದ್ದೀನಿ. 3 ಹೊಸ ಆಸ್ಪತ್ರೆಗಳು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ. ಸುಮಾರು 100 ಕೋಟಿಗಿಂತ ಹೆಚ್ಚು ಅನುದಾನ ಅದಕ್ಕೆ ಬಿಡುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಗೇ 3 ಹೊಸ ಆಸ್ಪತ್ರೆಗಳನ್ನು ಶಂಕುಸ್ಥಾಪನೆ ಆಗ್ತಾ ಇದ್ದೀನಿ. ಮತ್ತು ಅಲ್ಲಿ ಹಲವಾರು ನಿನ್ನೆ ಮಹಿಳೆಯರಿಗೆ, ಮಕ್ಕಳಿಗೆ ನಾವು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅವರಿಗೆ HPV ವ್ಯಾಕ್ಸಿನ್ ಕೊಡೋದಕ್ಕೆ ನಿನ್ನೆ ಅನುಮೋದನೆ ಆಗಿದೆ. ಈ ರೀತಿಯಾಗಿ ಹಲವಾರು ಯೋಜನೆಗಳಿದೆ. ಅವರಿಗೆ ಇಂಥದ್ದೆಲ್ಲ ಇಟ್ಕೊಂಡು ಚರ್ಚೆ ಮಾಡಬೇಕು ಅಂತ ಇದೆ ಹೊರತು ಸುಮ್ಮನೆ ಒಂದು ಟ್ವೀಟ್ ಮಾಡಿಬಿಡೋದು ಅದು ದೊಡ್ಡದಾಗಿ ಎಲ್ಲ ಕಡೆ ಪ್ರಚಾರ ಆಗಬೇಕು. ಅದಕ್ಕೆ ನೀವು ಬಂದು ನಮಗೆ ಪ್ರಶ್ನೆ ಕೇಳಬೇಕು, ನಾವು ಅದಕ್ಕೆ ಉತ್ತರ ಕೊಡಬೇಕು, ಅದೇ ಆಗೋಗಿದೆ, ಅಷ್ಟೇ, ಇನ್ನೇನಿಲ್ಲ. ಅದೇನೋ ಹೇಳ್ತಾ ಇದ್ದಾರೆ, ಪತ್ರ ಅಧಿಕೃತ ಇದೆಯೋ ನನಗೆ ಗೊತ್ತಿಲ್ಲ, ಆಯಿತಾ. ಇನ್ನೊಂದು ಏನಂತೇಳಿ, ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆ ಹೋಗೋದಕ್ಕೆ ಅವಕಾಶನೂ ಕೂಡ ಇಲ್ಲ. ನಮ್ಮಲ್ಲಿ